ಸಾಕ್ಷಿ ವಿಮಾನದಲ್ಲಿ ಹೋಗಿರೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಸಾಕ್ಷಿಯ ಹೇಳಿಕೆಯನ್ನ ದಾಖಲಿಸಲು ವಿಳಂಬವಾಗೋದು ಸೂಕ್ತ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಸಾಕ್ಷಿ ವಿಮಾನದಲ್ಲಿ ಹೋಗಿರೋ ಬಗ್ಗೆ ಬೋರ್ಡಿಂಗ್ ಪಾಸ್ ಇದೆ. ಸಾಕ್ಷಿಯ ಹೇಳಿಕೆ ದಾಖಲಿಸಲು ವಿಳಂಬವಾಗೋದಕ್ಕೆ ಸೂಕ್ತ. ಪೊಲೀಸರ ಪರವಾಗಿ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದದಲ್ಲಿ ತಿಳಿಸ್ತಾ ಇರೋದೀಗ ಬೋರ್ಡಿಂಗ್ ಪಾಸ್ ಇದೆ ನಮ್ಮ ಹತ್ರ ವಿಮಾನದ್ದು ಅಂತ ಸಾಕ್ಷಿ ಹೇಳಿಕೆ ದಾಖಲಿಸಲು ವಿಳಂಬ ಆಗೋದಕ್ಕೆ ಸೂಕ್ತ ದಾಖಲೆಗಳಿದೆ ನಮ್ಮ ಹತ್ರ, ಯಾಕೆ ಡಿಲೇ ಆಯಿತು ಅನ್ನೋದಕ್ಕೆ. ಸೊ ಸಾಕ್ಷಿ ವಿಮಾನದಲ್ಲಿ ಹೋಗಿರೋದು, ಜೊತೆಗೆ ಹೋಟೆಲ್ನಲ್ಲಿ ಸ್ಟೇ ಮಾಡಿರೋದು, ಅಲ್ಲಿನ CCTV ಫುಟೇಜ್, ಹಾಗೆ ಆತ ಸ್ಟೇ ಮಾಡಿರುವಂಥ ಹೋಟೆಲ್ನ ಬುಕ್ನಲ್ಲಿರುವಂಥ ಸಿಗ್ನೇಚರ್, ಇಷ್ಟೆಲ್ಲ ಸಾಕ್ಷಿಗಳನ್ನು ನಾವು ಕಲೆಕ್ಟ್ ಮಾಡಿದ್ದೀವಿ. ಈ ಮೂಲಕ ನಮ್ಮ ಸಾಕ್ಷಿ ಹೇಳಿಕೆಯನ್ನು ದಾಖಲಿಸ್ಕೊಳ್ಳೋಕೆ ಯಾಕೆ ತಡ ಆಯಿತು ಅನ್ನೋದರ ಬಗ್ಗೆ ನಾವು ವಿವರ ಸಮೇತ, ಬರೀ ಎಕ್ಸ್ಪ್ಲನೇಷನ್ ಮಾತ್ರ ಅಲ್ಲ, ಅದರ ಜೊತೆಗೆ ಬೇಕಾಗಿರುವಂಥ ದಾಖಲೆಗಳನ್ನು ಕೂಡ ನಾವು ಒದಗಿಸಿದ್ದೀವಿ. ಆತ ಎಲ್ಲಿದ್ದ, ಏನು ಮಾಡ್ತಿದ್ದ, ಯಾಕೆ ನಮಗೆ ಡಿಲೇ ಆಯಿತು, ಒಂದು ವೇಳೆ ಆತ ಬೆಂಗಳೂರಿನಲ್ಲಿ ಇದ್ದಿದ್ರೆ ನಾವು ಕೂಡಲೇ ದಾಖಲಿಸ್ಕೋತಾ ಇದ್ವಿ ಆತನ ಹೇಳಿಕೆಯನ್ನು. ಆದರೆ ಆತ ಯಾವಾಗ ಗೋವಾ, ತಿರುಪತಿ ಎಲ್ಲ ಕಡೆ ಕೂಡ ಓಡಾಡ್ಕೊಂಡು ಬಂದ, ಸುದಾದ ನಂತರ ಆತನ ಸ್ಟೇಟ್ಮೆಂಟನ್ನು ಪಡೆಯೋದಕ್ಕೆ ಡಿಲೇ ಆಯಿತು. ಅದಕ್ಕೆ ಬೇಕಾದಂಥ ಎಕ್ಸ್ಪ್ಲನೇಷನ್ ಜೊತೆಗೆ ಡಾಕ್ಯುಮೆಂಟ್ಗಳನ್ನು ಕೂಡ ನಾವಲ್ಲಿ ನೀಡಿದ್ದೀವಿ ಅಂತ ತಿಳಿಸಲಾಗ್ತಾ ಇದೆ. ಸೊ ಸಾಕ್ಷಿ ವಿಮಾನದಲ್ಲಿ ಹೋಗಿರೋ ಡೀಟೇಲ್, ಹಾಗೇನೆ ಬೋರ್ಡಿಂಗ್ ಪಾಸ್, ಜೊತೆಗೆ CCTV ಫುಟೇಜ್, ಜೊತೆಗೆ ಆ ಸಿಗ್ನೇಚರ್, ಏನೊಂದು ಲೆಡ್ಜರ್ ಇರುತ್ತೆ, ಒಂದು ಬುಕ್ ಇರುತ್ತೆ ಅದರಲ್ಲಿ. ದರ್ಶನ್ ನಾನು ಧರಿಸಿದಂಥ ಈ ಎಲ್ಲ ವಸ್ತುಗಳೇನಿದೆ, ದರ್ಶನ್ ಏನು ಹೇಳಿದಾರೋ ಅದನ್ನೇ ನಾವು ದಾಖಲಿಸಿದ್ದೀವಿ. ದರ್ಶನ್ ಸ್ಟೇಟ್ಮೆಂಟ್ನಲ್ಲೂ ಕೂಡ ಏನು ದರ್ಶನ್ ಹೇಳಿದ್ದಾರೆ ಅದನ್ನೇ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ದರ್ಶನ್ ಹೀಗೆ ಹೇಳಬೇಕು ಮತ್ತೆ ತನಿಖಾಧಿಕಾರಿ ಏನು ಹೇಳಿಲ್ಲ, ಅವರ ಸ್ಟೇಟ್ಮೆಂಟನ್ನು ನಾವು ಪಡ್ಕೊಂಡಿರೋದು. ದರ್ಶನ್ ನಾನು ಧರಿಸಿದ್ದ ಎಲ್ಲ ವಸ್ತುಗಳನ್ನು ತೋರಿಸ್ತೇನೆ ಅಂತ ಹೇಳಿದರು. ನಾನೇನೇನು ಅವತ್ತು ಹಾಕಿದ್ದೆ ಆ ವಸ್ತುಗಳನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿದರು. ದರ್ಶನ್ ಏನು ಹೇಳಿದಾರೋ ಅದನ್ನೇ ದಾಖಲಿಸಿದ್ದೇವೆ. ದರ್ಶನ್ ಹೀಗೆಯೇ ಹೇಳಬೇಕು ಅಂತ ತನಿಖಾಧಿಕಾರಿ ಎಲ್ಲೂ ಕೂಡ ಅವರಿಗೆ ಸೂಚನೆ ಕೊಟ್ಟಿಲ್ಲ. ತನಿಖಾಧಿಕಾರಿ ಎಲ್ಲಿ ಕೂಡ ಈ ಥರನೇ ಸ್ಟೇಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲೂ ಕೂಡ ಯಾವುದೇ ಪ್ರಭಾವ ಅವರ ಮೇಲೆ ಬೀರಿಲ್ಲ. ಅವರೇ ಸ್ವಯಂ ಪ್ರೇರಿತರಾಗಿ ನಾನು ಅವತ್ತೇನು ಬಟ್ಟೆ ಧರಿಸಿದ್ದೆ, ಏನು ವಸ್ತುಗಳಿತ್ತು, ವಾಚ್ ಇರ್ಬೋದು, ಬ್ರಾಸ್ಲೆಟ್ ಹಾಕಿದ್ರೆ, ಇದೆಲ್ಲವನ್ನು ಕೂಡ ಅವರೇ ತಮ್ಮ ಸ್ವಇಚ್ಛೆಯಿಂದ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು. ಸೊ ಆ ಕಾರಣಕ್ಕೆ ನಾವು ಎಲ್ಲೂ ಕೂಡ ತನಿಖಾಧಿಕಾರಿ ದರ್ಶನ್ ಅವರಿಗೆ ಈ ಥರ ನೀವು ಈ ಥರ ಸ್ಟೇಟ್ಮೆಂಟ್ ಕೊಡಿ, ಈ ವಸ್ತುಗಳನ್ನು ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಅಥವಾ ಇದನ್ನು ತೋರಿಸಲೇಬೇಕು ಅಂತ ಎಲ್ಲೂ ಕೂಡ ಒತ್ತಡ ಹಾಕಿರುವಂಥದ್ದಾಗಿಲ್ಲ. ಅವರೇ ದರ್ಶನ್ ತಾನು ಧರಿಸಿದ್ದಂಥ ಎಲ್ಲ ವಸ್ತುಗಳನ್ನು ತೋರಿಸ್ತೇನೆ ಅಂತ ಹೇಳಿದ್ದಾರೆ ಅಂತ ಅಲ್ಲಿ ಹೇಳಿರೋದು. ದರ್ಶನ್ ಏನು ಹೇಳಿದಾರೋ ಅದನ್ನೇ ನಾವು ದಾಖಲಿಸಿದ್ದೇವೆ ಅಂತ ಈಗ ಎಸ್ಪಿಪಿ ಪ್ರಸನ್ನಕುಮಾರ್ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಆರೋಪಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಭಾಳ ಮುಖ್ಯವಾಗಿ ಆಗ್ತಿರುವಂಥ ಒಂದು ವಾದ ಏನು ಅಂತಂದರೆ, ಈ ಸ್ಟೇಟ್ಮೆಂಟ್ಗಳನ್ನು ದಾಖಲು ಮಾಡೋ ವಿಚಾರ. ಒಂದು, ಅಲ್ಲಿನ ಪ್ರತ್ಯಕ್ಷದರ್ಶಿಗಳು, ಸಾಕ್ಷಿಗಳು ಏನು ಸ್ಟೇಟ್ಮೆಂಟನ್ನು ತಗೊಳ್ಳೋಕೆ ಯಾಕೆ ಡಿಲೇ ಆಯಿತು ಅಂತ. ಹಾಗೆ ದರ್ಶನ್ ಸ್ಟೇಟ್ಮೆಂಟ್ ಮೇಲೆ ಯಾವುದೇ ತನಿಖಾಧಿಕಾರಿಯ ಪ್ರಭಾವ ಇಲ್ಲ. ಚಪ್ಪಲಿ ಎಂದಿದೆ, ಶೂ ಏಕೆ ರಿಕವರಿ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದರು CV ನಾಗೇಶ್ ಅವರು. ಆದರೆ ದರ್ಶನ್ ಹೇಳಿದ್ದನ್ನಷ್ಟೇ ಕಾನೂನು ಪ್ರಕಾರ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ರಿಕವರಿಗಾಗಿ ಮನೆಗೆ ತೆರಳಿದಾಗ ಆ ಶೂಗಳು ಅಲ್ಲಿ ಇರಲಿಲ್ಲ. ದರ್ಶನ್ ಮನೆಗೆ ಹೋದಾಗ ಶೂ ಇರಲಿಲ್ಲ ಅಲ್ಲಿ. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರಾಜು ತೆಗೆದುಕೊಂಡು ಹೋಗಿದ್ದಾಗಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟರು. ನನ್ನ ಶೂ ಅನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ರಾಜು ತಗೊಂಡು ಹೋಗಿದ್ದಾನೆ. ರಾಜು ಮನೆಗೆ ಹೋಗಿ ಕರೆ ಮಾಡಿ ಕೇಳಿದಾಗ ಪತ್ನಿಗೆ ನೀಡಿರೋದಾಗಿ ಆತ ಮಾಹಿತಿ ಕೊಟ್ಟಿದ್ದಾನೆ. ದರ್ಶನ್ ಪತ್ನಿಗೆ ಕರೆ ಮಾಡಿದಾಗ ಶೂಗಳನ್ನು ಕೊಟ್ಟಿದ್ದಾರೆ, ಅಂದರೆ ವಿಜಯಲಕ್ಷ್ಮಿ ಶೂ ಅನ್ನು ಕೊಟ್ಟಿದ್ದಾರೆ. ಈ ಶೂನಲ್ಲಿ ಶೆಡ್ನಲ್ಲಿರುವಂಥ ಮಣ್ಣು, ರಕ್ತದ ಕಲೆ ಇದೆಲ್ಲವೂ ಕೂಡ ಸಿಕ್ಕಿದೆ. ಅಂದರೆ ಈ ಚಪ್ಪಲಿ ಮತ್ತು ಶೂನ ಗೊಂದಲ ಇತ್ತಲ್ಲ, ಇವರು ಒಂದು ಕಡೆ ಚಪ್ಪಲಿ ಅಂತ ಹೇಳಿದ್ದಾರೆ, ಮತ್ತೊಂದು ಕಡೆ ಶೂ ಇದೆ ಅಂತ, ಅದು ದರ್ಶನ್ ಅವರ ಹೇಳಿಕೆ ಆಧರಿಸಿ ನಾವು ಬರ್ಕೊಂಡಿರೋದು. ನಾವು ಕೇಳಿದಾಗ ಅವರು ಶೂ ಇಲ್ಲಿಲ್ಲ, ನನ್ನ ಕಾಸ್ಟ್ಯೂಮ್ ಅಸಿಸ್ಟೆಂಟ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅಂತ. ಟಿ ಶರ್ಟ್ ಪ್ಯಾಂಟ್ ವಾಶ್ ಮಾಡಲಾಗಿತ್ತು ಅಂತ ವಾದ ಮಾಡಲಾಗಿದೆ. ವೈಜ್ಞಾನಿಕ ಸಂಶೋಧನೆ ವರದಿ ಹೈಕೋರ್ಟ್ಗೆ ನಾವು ಸಲ್ಲಿಕೆ ಮಾಡಿದ್ದೀವಿ. ಹೈಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮುಂದುವರಿಸ್ತಾ ತಿಳಿಸ್ತಾ ಇರೋದು, ಟಿ ಶರ್ಟ್ ಪ್ಯಾಂಟ್ ವಾಶ್ ಮಾಡಲಾಗಿತ್ತು, ಆದರೂ ಕೂಡ ಎಲ್ಲಿಂದ ಸಿಕ್ತಪ್ಪ ಇವರಿಗೆ, ಬ್ಲಡ್ ಸ್ಟೇನ್ ಹೇಗೆ ಸಿಕ್ತು, ಕುಕ್ಕಿ ಆ ಬಟ್ಟೆಯನ್ನು ಒಗೆಯಲಾಗಿತ್ತು ಅಂತಿತ್ತಲ್ಲ, ಆದರೂ ಕೂಡ ಇವ್ರಿಗೆ ಸಿಕ್ಬಿಡ್ತಾ ಅನ್ನುವ ಪ್ರಶ್ನೆ ಬಂದಿತ್ತು. ಆದರೆ ನಮಗೆ ಅದಕ್ಕೆ ಬೇಕಾದಂಥ ಸೈಂಟಿಫಿಕ್ ರಿಸರ್ಚ್ ಏನಾಗಿದೆ, ವೈಜ್ಞಾನಿಕ ಸಂಶೋಧನೆ ಏನು ಮಾಡಿದ್ದೀವಿ ಅಥವಾ ಏನು ಅಲ್ಲಿ ರಿಸರ್ಚ್ ಇನ್ಸ್ಪೆಕ್ಷನ್ ಆಗಿದೆ, ಅದರ ವಿವರವನ್ನು ಕೂಡ ನಾವು ಕೊಟ್ಟಿದ್ದೀವಿ ಅಂತ ಈಗ ತಿಳಿಸ್ತಾ ಇರೋದು. ಸೊ ಎಸ್ಪಿಪಿ ಪ್ರಸನ್ನಕುಮಾರ್ ಈಗ ವಾದ ಮಂಡಿಸ್ತಾ ತಿಳಿಸ್ತಾ ಇದ್ದಾರೆ. ರಾಜು ಮನೆಗೆ ಹೋಗಿ ಕರೆ ಮಾಡಿ ಹೇಳಿದ, ಅಂದರೆ ಈ ಶೂ ಮತ್ತು ಚಪ್ಪಲಿ ಕನ್ಫ್ಯೂಷನ್ ಬಗ್ಗೆ CV ನಾಗೇಶ್ ಹೇಳಿದರು. ಒಂದು ಕಡೆ ಇವರು ಚಪ್ಪಲಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇವರು ಶೂ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇವ್ರಿಗೆ ಒಂದು ಕ್ಲಾರಿಟಿ ಇಲ್ಲ, ಅಲ್ಲಿ ಶೂ ಹಾಕಿದ್ದ ದರ್ಶನ್ ಅಥವಾ
ಚಪ್ಪಲಿ ಹಾಕೊಂಡಿದ್ರಾ ಅಂತ. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ಗೊಂದಲ ಇದೆ ಚಾರ್ಜ್ ಶೀಟ್ನಲ್ಲಿ ಅಂತ ಸಿ ವಿ ನಾಗೇಶ್ ಆ ಪ್ರಶ್ನೆಯನ್ನು ಎತ್ತಿದ್ರು. ಆದರೆ ಆ ಪ್ರಶ್ನೆಗೆ ಈಗ ಸಿ ವಿ ನಾಗೇಶ್ ಅವರ ಪ್ರಶ್ನೆಗೆ ಎಸ್ ಪಿ ಪ್ರಸನ್ನಕುಮಾರ್ ಕ್ಲಾರಿಟಿಯನ್ನು ಕೊಡ್ತಿದ್ದಾರೆ. ಈ ಶೂ ಮತ್ತು ಚಪ್ಪಲಿ ಸ್ಟೇಟ್ಮೆಂಟ್ ಏನು, ದರ್ಶನ್ ಅವರು ಕೊಟ್ಟಿರುವಂಥ ಹೇಳಿಕೆ ನಮಗೆ ಮನೆ ಹೋಗಿ ಕೇಳಿದಾಗ ಅಲ್ಲಿ ಶೂ ವಿಚಾರವಾಗಿ, ಮತ್ತು ಜೊತೆಗೆ ಈ ಬಟ್ಟೆ ಒಗೆದ ನಂತರ DNA ಸಿಗುತ್ತಾ ಅನ್ನೋ ಪ್ರಶ್ನೆ ಇತ್ತು. ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಒಗೆದು ಸಂಶೋಧನೆ ಮಾಡಲಾಗಿದೆ. 60 ಡಿಗ್ರಿ 90 ಡಿಗ್ರಿ ತಾಪಮಾನಗಳಲ್ಲಿ ಬಟ್ಟೆ ಒಗೆದು ಸಂಶೋಧನೆ ಮಾಡಲಾಗಿದೆ. ಆದರೂ ಇಂಥ ಬಟ್ಟೆಗಳಲ್ಲಿ ರಕ್ತದ DNA ಪತ್ತೆ ಆಗಿರೋ ಬಗ್ಗೆ, ಬಟ್ಟೆ ಒಗೆದ ನಂತರ DNA ಸಿಗುತ್ತದೆ ಅಂತ ಪ್ರಶ್ನೆ ಮಾಡಿದ್ರು. ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಒಗೆದು ಸಂಶೋಧನೆ ಮಾಡಲಾಗಿದೆ. 60 ಡಿಗ್ರಿ 90 ಡಿಗ್ರಿ ತಾಪಮಾನಗಳಲ್ಲಿ ಬಟ್ಟೆ ಒಗೆದು ಸಂಶೋಧನೆ, ಆದರೂ ಇಂಥ ಬಟ್ಟೆಗಳಲ್ಲಿ ರಕ್ತದ DNA ಪತ್ತೆ ಆಗಿರುವ ಬಗ್ಗೆ ಗೊತ್ತಾಗಿದೆ ಅಲ್ಲಿ ಅಂತ. ಬಟ್ಟೆ ಒಗೆದ ನಂತರ DNA ಸಿಗುತ್ತದೆ ಅನ್ನೋದ್ರ ಬಗ್ಗೆ, ಅಂದರೆ ಅಲ್ಲಿ ಕುಕ್ಕಿ ಬಟ್ಟೆನ ಒಗೆದ ಮೇಲೂ ಕೂಡ ಇವ್ರಿಗೆ ಸಿಕ್ಬಿಡ್ತಂತೆ ಅನ್ನೋ ರೀತಿಯ ಒಂದು ಪ್ರಶ್ನೆ ಬಂದಿತ್ತು. ಇವ್ರಿಗೆ ಹೇಗೆ ಸಿಗೋಕೆ ಸಾಧ್ಯ ಅಂತ. ಆದರೆ ನಾವು ಇನ್ ಡೀಟೇಲ್ ಆಗಿ ಏನೆಲ್ಲ ಈಗಿನ ಟೆಕ್ನಾಲಜಿ ಇದೆ ಅದನ್ನು ಬಳಸ್ಕೊಂಡು ಬಟ್ಟೆ ಒಗೆದ ನಂತರ DNA ಸಿಗುತ್ತದೆ ಎಂದು ಸಂಶೋಧನೆ ಮಾಡಲಾಗಿದೆ. ಸೊ ಆ ಒಂದು ರಿಸರ್ಚ್ನಲ್ಲೂ ಕೂಡ, ಆ ಒಂದು ಸರ್ಚ್ನಲ್ಲೂ ಕೂಡ ಈ ರಕ್ತದ ಕಲೆ ಇರೋ ಬಗ್ಗೆ ಲಾಂಡ್ರಿ ಡಿಟರ್ಜೆಂಟ್ನಲ್ಲಿ ಒಗೆದು ಸಂಶೋಧನೆಯನ್ನು ಕೂಡ ಮಾಡಲಾಗಿದೆ ಅಂತ.